ಕಾರ್ಡಲ್ಲಿ ನಂಗೆ ಕಳ್ಸಿದ್ರೆ ಓಕೆ, ನಾನು ಆಟ ಆಡ್ಸ್ಬಿಟ್ಟು ಕಳಿಸ್ತೀನಿ. ಯಾರನ್ನ ಆಟ ಆಡ್ಸಿ ಕಳಿಸ್ತೀರಾ? ಜಗದೀಶ್ನ ಮನೆಗೆ ಕಳಿಸ್ತೀನಿ, ನಾನು ವಿನ್ ಆಗ್ತೀನಿ. ಬಿಗ್ ಬಾಸ್ ಏನಾದರೂ ಸುದೀಪ್ ನಿಲ್ಸಿದ್ರೆ ದಯವಿಟ್ಟು ಬಿಗ್ ಬಾಸ್ ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡಿ, ತರಲೇಬೇಡಿ ಇದನ್ನ ನೆಕ್ಸ್ಟ್ ಪ್ರೋಗ್ರಾಮ್ನ. ಅಷ್ಟು ನಂಗೆ ಇದೊಂದು ಕ್ವೆಶನ್ ಕೇಳಬೇಕು. ಇದನ್ನೇನೋ ಅಕಸ್ಮಾತ್ ಬಿಗ್ ಬಾಸ್ ಕಳ್ಸಿದ್ರೆ ಜಗದೀಶ್ ಅವ್ರ ಬಟ್ಟೆ ಹೋಗಿ ಅಲ್ವಾ, ಅದೊಂದನ್ನೇ ಯಾಕೆ ಹಾಕೋತಾರೆ? ಆ ಕ್ವೆಶನ್ನ ಪ್ಲೀಸ್ ಎಲ್ಲಾದರೂ ಹೈಲೈಟ್ ಆಗಿ ಜಾಸ್ತಿ ಕೇಳಿ ಆಯ್ತಾ? ಅಯ್ಯಪ್ಪ ಬಾತ್ರೂಮ್ ತೊಳೆಯಕ್ಕೆ ಹೋದಾಗೆಲ್ಲ ಸ್ನಾನ ಮಾಡ್ಕೊ ಬರ್ತಾನೆ, ಬಟ್ ಟೀ ಶರ್ಟ್ ಅದನ್ನೇ ಹಾಕೋತಾನೆ, ಯಾಕೆ? ಬಟ್ಟೆ ಒಗ್ಯಕ್ಕೆ ಆಗ್ತಾ ಇಲ್ವಾ? ನಾನು ನೋಡೋದೇ ಇಲ್ಲ ಅವ್ರು ನಡೆಸ್ಲಿಲ್ಲ ಅಂದ್ರೆ. ಅವ್ರ ಥರ ಬೈಯೋದು, ಅವ್ರ ಥರ ಯಾರು ನೆಕ್ಸ್ಟ್ ಬರಲ್ಲ ಅಂತ ಅನ್ಕೊಂಡಿದೀನಿ. ಸೀಸನ್ 11 ಇವಾಗ ನಡೀತಾ ಇದೆಯಲ್ಲ, ಏನ್ ನಡೀತಾ ಇದೆ? ಇದು ಕಿಚ್ಚ ಸುದೀಪ್ ಅವರು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಾರೆ. ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ನೆಕ್ಸ್ಟ್ ಯಾರು ನಡೆಸ್ಬೋದು ಪ್ರೋಗ್ರಾಮ್ ಅಂತ ಅನ್ಸುತ್ತೆ? ಅವ್ರು ನಡೆಸ್ಲಿಲ್ಲ, ನಾನು ನೋಡೋದೇ ಇಲ್ಲ ಅವ್ರು ನಡೆಸ್ಲಿಲ್ಲ ಅಂದ್ರೆ. ಅವ್ರ ಥರ ಬೈಯೋದು, ಅವ್ರ ಥರ ಯಾರು ನೆಕ್ಸ್ಟ್ ಬರಲ್ಲ ಅಂತ ಅನ್ಕೊಂಡಿದೀನಿ. ಅದೇ ನೀವು ಇವಾಗ ಬಿಗ್ ಬಾಸ್ ನೋಡ್ತಿರೋದೇ ಸುದೀಪ್ ಅವ್ರಿಗೋಸ್ಕರನಾ? ಖಂಡಿತ ಹೌದು. ಇಲ್ಲ, ಜಗದೀಶ್ ಅವ್ರಿಗೋಸ್ಕರ ಈ ಸತಿ ನೋಡ್ತಾ ಇರೋದು. ಸೀಸನ್ 10 ತನಕ ಮಾತ್ರ ಏನು ಇದು ಸುದೀಪ್ ಅವ್ರಿಗೋಸ್ಕರ. ಇವಾಗ ಜಗದೀಶ್ ಯಾಕೆ ಚೇಂಜ್ ಆಗಿದ್ದು? ಅದು ಸುದೀಪ್ ಅವ್ರನ್ನೇ ಚೇಂಜ್ ಮಾಡ್ಬಿಟ್ಟಿದ್ದೀರಲ್ಲ ಜಗದೀಶ್. ಸುದೀಪ್ ಒಂದ್ ಕಡೆ ಅಂದ್ರೆ ಜಗದೀಶ್ ಇನ್ನೊಂದ್ ಕಡೆ. ಒಂದೊಂದು ಕೌಂಟ್ರ್ ಕೊಡ್ತಾರೆ, ಒಂದೊಂದ್ಸತಿ ಹುಚ್ಚಿನ ಥರ ಆಡ್ತಾರೆ, ಒಂದೊಂದ್ಸತಿ ಮಗು ಥರ ಏನು ಆಡಲ್ಲ, ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆಗ್ತಾರೆ. ಅದೊಂಥರ ಅವರೇ ಕಂಟೆಂಟ್ ಜಾಸ್ತಿ ಕೊಡ್ತಿದ್ದಾರೆ ಅನ್ನೋ ಫೀಲ್. ಏನ್ ಅನ್ಸುತ್ತೆ ಇವಾಗ ಅವ್ರ ಆಟಗಳು ನೋಡ್ತಾ ಇದ್ರ? ಜಗದೀಶ್ ಅವ್ರ ಆಟಗಳು ಏನೋ ಲವ್ ಯು ಅಂತ ಹೇಳೋದು ಪ್ರತಿಯೊಂದು ಏನ್ ಅನ್ಸುತ್ತೆ ಅದ ನೋಡಿದ್ರೆ? ಆ ಆಟ ನೋಡೋದು ಏನ್ ಅನ್ಸುತ್ತೆ? ಆ ಆಟ ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ಸುಮ್ಮನೆ ಅವ್ರೇ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ತುಂಬಾ ಎಂಟರ್ಟೈನ್ಮೆಂಟ್ ಅವರಿಂದನೇ ಸಿಗ್ತಾ ಇದೆ. ಇವಾಗ ಒಂದು ಕ್ಷಣಕ್ಕೆ ಒಬ್ಬನ ಈಸಿಯಾಗಿ ಜಡ್ಜ್ ಮಾಡ್ಬೋದು, ಬಟ್ ಅದನ್ನ ಈಸಿಯಾಗಿ ಜಡ್ಜ್ ಮಾಡಕ್ ಆಗ್ತಾ ಇಲ್ಲ ಆ ಮನುಷ್ಯನ. ಇವಾಗ ಹೆಂಗಿರ್ತಾನೆ, ನೆಕ್ಸ್ಟ್ ಹೆಂಗಾಗ್ತಾನೆ ಅನ್ನೋದು. ಇವಾಗ ಸೀಸನ್ 11 ಅಲ್ಲಿ ಏನ್ ಸ್ಪರ್ಧಿಗಳಿದಾರಲ್ಲ, ಕಂಟೆಸ್ಟೆಂಟ್ ಇದಾರೆ, ಏನ್ ಅನ್ಸುತ್ತೆ ಆ ಸ್ಪರ್ಧಿಗಳನ್ನ ನೋಡಿದ್ರೆ ನಿಮ್ಗೆ? ಅಂದ್ರೆ ಓಕೆ, ಈ ಸರಿ ಬಂದಿರೋರು ಕಂಟೆಸ್ಟೆಂಟ್ ಎಲ್ಲ ತುಂಬಾ ಚೆನ್ನಾಗಿರೋರು ಅಂತ ಅನ್ಸುತ್ತೆ, ಆಯ್ಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ? ಕಂಟೆಸ್ಟೆಂಟ್ಸ್ ಬಗ್ಗೆ ಏನು ಹೇಳಕ್ ಹೋಗಲ್ಲ, ಬಿಕಾಸ್ ಅವ್ರ ಆಟ ಅವ್ರವ್ರು ಆಡ್ತಿದ್ದಾರೆ. ಬಟ್ ನಂಗೆ ಇದೊಂದು ಕ್ವೆಶನ್ ಕೇಳಬೇಕು. ಇದನ್ನೇನೋ ಅಕಸ್ಮಾತ್ ಬಿಗ್ ಬಾಸ್ ಕಳ್ಸಿದ್ರೆ ಜಗದೀಶ್ ಅವ್ರ ಬಟ್ಟೆ ಹೋಗಿ ಅಲ್ವಾ, ಅದೊಂದನ್ನೇ ಯಾಕೆ ಹಾಕೋತಾರೆ? ಆ ಕ್ವೆಶನ್ನ ಪ್ಲೀಸ್ ಎಲ್ಲಾದರೂ ಹೈಲೈಟ್ ಆಗಿ ಜಾಸ್ತಿ ಕೇಳಿ ಆಯ್ತಾ? ಯಾಕೆ ಅವ್ರ ಬಟ್ಟೆ ಒಗಿಯಲ್ಲ ಅಂತ ಡೌಟಾ ನಿಮ್ಗೆ? ಅಯ್ಯಪ್ಪ ಬಾತ್ರೂಮ್ ತೊಳೆಯಕ್ಕೆ ಹೋದಾಗೆಲ್ಲ ಸ್ನಾನ ಮಾಡ್ಕೊ ಬರ್ತಾನೆ, ಬಟ್ ಟೀ ಶರ್ಟ್ ಅದನ್ನೇ ಹಾಕೋತಾನೆ, ಯಾಕೆ? ಬಟ್ಟೆ ಒಗ್ಯಕ್ಕೆ ಆಗ್ತಾ ಇಲ್ವಾ? ಇನ್ಸ್ಪೈರ್ಡ್ ರೆಡ್, ನಾನು ಅವಳು ಎಲ್ಲ ಒಂಥರ. ಏನ್ ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ? ಸೀಸನ್ ಇವಾಗ 10 ತನಕನೂ ಹೋಯ್ತಿಂದೆ, ಇವಾಗ 11 ಇದೆ. ಡಿಫ್ರೆನ್ಸ್ ಯಾವ ತರ ಇದೆ? ಚೆನ್ನಾಗಿದೆ ಅಂತ ಅನ್ಸುತ್ತಾ? ಯಾರು ಕೊನೆವರೆಗೂ ಬರ್ತಾರೆ ಅನ್ನೋರ್ಗಿಂತ ಯಾರು ಚೆನ್ನಾಗಿ ಆಡ್ತಾರೆ ಅನ್ನೋದು ಮುಖ್ಯ. ಲೈಕ್ ಇವಾಗ ತುಂಬ ಕೊನೆವರೆಗೂ ಬರ್ತಾರೆ ಅನ್ನೋರು ಬೇಗ ಮನೆಗೆ ಹೋಗ್ಬೋದು. ಯಮುನಾ ಎಕ್ಸಾಂಪಲ್. ಈ ಸತಿ ನಿನ್ನೆ ಎಲಿಮಿನೇಷನ್ ಆಗಬೇಕಾದ್ರೆ ಇಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅವರಿಬ್ಬರು ಮಧ್ಯೆಯಲ್ಲೇ ಪೈಪೋಟಿ ಇತ್ತು, ಬಟ್ ಎಲಿಮಿನೇಷನ್ ಆಗಲಿಲ್ಲ. ಸ್ವಲ್ಪ ಕನ್ಫ್ಯೂಸಿಂಗ್ ಜಾಸ್ತಿ ಇದೆ, ಚೆನ್ನಾಗಿದೆ. ಬಟ್ ಬಿಗ್ ಬಾಸ್ ಏನಾದರೂ ಸುದೀಪ್ ನಿಲ್ಸಿದ್ರೆ ದಯವಿಟ್ಟು ಬಿಗ್ ಬಾಸ್ ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬೇಡಿ, ತರಲೇಬೇಡಿ ಇದನ್ನ ನೆಕ್ಸ್ಟ್ ಪ್ರೋಗ್ರಾಮ್ನ. ಅಷ್ಟು ಬೇಜಾರ ನಿಮಗೆ? ಖಂಡಿತ ತುಂಬ ಬೇಜಾರು. ಲಾಸ್ಟ್ ಟೈಮು ಯಮುನಾ ಅವ್ರು ಹೋದ್ರು, ಅವ್ರು ತುಂಬಾ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಇದ್ರು, ಆದ್ರೂ ಕೂಡ ಅವರೇ ಕಳ್ಸಿದ್ರು ಮನೆಗೆ. ಏನ್ ಅನ್ಸ್ತು ನಿಮ್ಗೆ? ಅವ್ರ ಬದಲಾಗಿ ಬೇರೆ ಯಾರು ಹೋಗ್ಬೇಕಿತ್ತು ಅಂತ ಅನ್ಸ್ತು? ಇನ್ನು ಈ ವೀಕ್ ಅಂತೂ ಯಾರನ್ನೂ ಕಳ್ಸೇ ಇಲ್ಲ ಮನೆಗೆ. ಅನುಷಾ, ನನಗೆ ಅನುಷಾ ಐಶ್ವರ್ಯ ತುಂಬಾ ಇರಿಟೇಟಿಂಗ್ ಅನಿಸ್ತಾರೆ ಅವರಿಬ್ರೆ. ಯಾಕೆ ಇರಿಟೇಟಿಂಗ್? ಆ ಲವ್ ಮ್ಯಾಟರ್ಗೆ ಆ ಒಬ್ಬ ಧರ್ಮನ ಹಿಡ್ಕೊಂಡು ಅದೆಷ್ಟು ಅಯ್ಯೋ ಅನ್ನಿಸ್ತಾರೆ ಅಷ್ಟು. ಓಕೆ, ಯಾರು ವಿನ್ ಆಗ್ಬೋದು ಬಿಗ್ ಬಾಸ್ ಅಂತ ಅನ್ಸುತ್ತೆ ನಿಮ್ಗೆ? ನಂಗೆ ಮೋಕ್ಷಿತಾ ವಿನ್ ಆಗ್ಬೇಕು, ಜಗದೀಶ್ ವಿನ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಜಗದೀಶ್ ಅವ್ರನ್ನ ಬಿಟ್ಕೊಡಲ್ಲ. ಹೆಂಗೆ ಪ್ರಥಮ್ ವಿನ್ ಆದ್ನೋ ಹಂಗೆ ಜಗದೀಶ್ ವಿನ್ ಆಗ್ಬೇಕು. ಥ್ಯಾಂಕ್ ಯು. ವೈಲ್ಡ್ ಕಾರ್ಡಲ್ಲಿ ನಂಗೆ ಕಳ್ಸಿದ್ರೆ ಓಕೆ, ನಾನು ಆಟ ಆಡ್ಸ್ಬಿಟ್ಟು ಕಳಿಸ್ತೀನಿ. ಯಾರನ್ನ ಆಟ ಆಡ್ಸಿ ಕಳಿಸ್ತೀರಾ? ಜಗದೀಶ್ನ ಮನೆಗೆ ಕಳಿಸ್ತೀನಿ, ನಾನು ವಿನ್ ಆಗ್ತೀನಿ. ಅಷ್ಟೊಂದು ಇದೆಯಾ ನಿಮ್ಗೆ? ಅಂದ್ರೆ ನಾವು ವಿನ್ ಆಗೇ ಆಗ್ತೀನಿ ಅನ್ನೋದು ಅಷ್ಟು ಕಾನ್ಫಿಡೆನ್ಸ್ ಇದೆಯಾ? ಅದು ಹೇಗೆ? ಅದಿದೆ, ಅದು ಒಳಗಡೆ ಇದೆ, ತೋರ್ಸಕ್ಕಾಗಲ್ಲ. ಅಲ್ಲ, ಇವಾಗ ಅವರೇ ನೀವೇ ಹೇಳಿದ್ರೆ ಅವ್ರು ಬಟ್ಟೆ ಹೋಗ್ಕೊಳ್ಳಲ್ಲ, ಅಷ್ಟು ನೀಟಾಗಿಲ್ಲ ಅಂದ್ಮೇಲೆ ಮತ್ತೆ ನೀವು ಹೋಗ್ಬಿಟ್ಟು ಹೆಂಗಿರ್ತೀರ ಅಲ್ಲಿ? ಅವ್ರ ಪಾಡಿಗಿರ್ತಾರೆ, ನಾನು ನನ್ನ ಪಾಡಿಗಿರ್ತೀನಿ. ನಾನೇನು ಅವ್ರ ಬಟ್ಟೆನ ಹಾಕೊಳಕ್ ಹೋಗ್ತೀನಿ? ಅಲ್ಲ, ನೀವು ಸ್ವಲ್ಪ ನೀಟ್ ಅಂತ ಅನ್ಸ್ತಲ್ವಾ? ಅಂದ್ರೆ ತುಂಬಾ ನೀಟಾಗಿದ್ದೀನಿ, ನೀಟಾಗಿರೋನ್ನ ಅಕ್ಕಪಕ್ಕ ಇಟ್ಕೋಬೇಕು ಅನ್ನೋದು ತಪ್ಪು. ಸರಿ, ವೈಲ್ಡ್ ಕಾರ್ಡ್ ಹೋಗ್ತೀರಾ ಬಿಡಿ ನೀವು. ಬೀಟ್ ಪ್ಲಸ್ ಕರ್ನಾಟಕ.